ಆಯ್ತು, ಚೆನ್ನಾಗಿ ಓದ್ಕ. ಜಾಸ್ತಿ ಬರೀ ಮೊಬೈಲು ರೀಲ್ಸು ಅಂತಂದು ಇರಬೇಡ, ಚೆನ್ನಾಗಿ ಓದ್ಕ. ಬಟ್ಟೆ ಎಲ್ಲ ಒಗೆದು ತಿರುವಾಕಿ ಒಣಗಾಕು. ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಸೊ ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸ್ವಲ್ಪ ದಿನ ನನಗೆ ಹೆಲ್ತ್ ಇಶ್ಯೂಸ್ ಇತ್ತು, ಹಾಗಾಗಿ ವೀಡಿಯೋಸ್ ಏನೂ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಸೊ ಇವತ್ತಿಂದ ಇನ್ನು ನೆಕ್ಸ್ಟ್ ನಾನು ಡೈಲಿ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಆದಷ್ಟು ನಾನು ಯಾವುದು ಗ್ಯಾಪ್ ಕೊಡೋಕೆ ಹೋಗ್ತಾ ಇರಲಿಲ್ಲ. ಈ ಮಧ್ಯೆ ನಾನು ಸ್ವಲ್ಪ ಬ್ಯುಸಿ ಆದೆ. ಈ ಮೈಸೂರು ಆ ಕಡೆ ಎಲ್ಲ ಹೋಗಿ ಬಂದು ಮನೇಲೇನೂ ಸ್ವಲ್ಪ ನಮ್ಮ ಮನೆಯವ್ರಿಗೂ ಕೆಲಸ ಬ್ಯುಸಿ ಜಾಸ್ತಿ ಇತ್ತು. ಸ್ವಲ್ಪ ಟ್ರೈಪೋಡ್ ಇಶ್ಯೂಸ್ ಆಯಿತು. ಇಲ್ಲಾಂದರೆ ಸ್ವಲ್ಪ ಕ್ಲಿಪ್ಸ್ ಆದರೂ ನಾನು ಇದು ಮಾಡ್ಕೊಂಡು ಆಗ್ತಾಯಿದ್ದೆ. ಹಂಗಾಗಿ ಹೊಸ ಟ್ರೈಪೋಡ್ನ ಬುಕ್ ಮಾಡಿದ್ದೀನಿ. ಸೊ ಅದು ಬಂದಮೇಲೆ ಅದನ್ನು ಶೇರ್ ಮಾಡ್ಕೊತೀನಿ ಯಾವ ಥರ ಇದೆ ಏನು ಅಂತಂದು. ಈಗ ಸದ್ಯಕ್ಕೆ ಏನೇನು ಅಂತಂದು ಎಲ್ಲ ತೋರಿಸ್ತಾ ವೀಡಿಯೋನ ಶುರು ಮಾಡ್ತೀನಿ, ಇದೇ ಥರನೇ ಮೊಬೈಲ್ ಇಟ್ಕೊಂಡು. ಸೊ ನೋಡ್ತಾ ಇರಿ. ಹಾಗೆ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅರವಿಂದ್ ಇನ್ನೇನು ತುಮಕೂರು ಹೋದ. ಅವನು ಹೋಗಿ ಆದಮೇಲೆ ಒಂದು 3-4 ಡೇಸು ನಾನು ವೀಡಿಯೋಸ್ ಏನೋ ನಾನು ಪೋಸ್ಟ್ ಮಾಡೋಕ್ಕೂ ಆಗಲಿಲ್ಲ. ಹಾಗಾಗಿ ಇನ್ಮೇಲೆ ನಾನು ಡೈಲಿ ಅಪ್ಲೋಡ್ ಮಾಡ್ತೀನಿ. ನಮ್ಮ ಮನೆಯವ್ರು ನೋಡ್ತಾ ಇರ್ಬೋದು. ಈಗ ಲಿಂಗದಳಿಗೆ ಹೋಗಿ ಏನು ಮಾಡ್ಕೊಂಡು ಬಂದ್ರು ಗೊತ್ತಾ? ಹೇಳ್ರಿ, ಏನು ಮಾಡ್ಕೊಂಡು ಬಂದ್ರಿ? ಏನು ಮಾಡ್ಕೊಂಡ್ಬಂದೆ, ಕಟಿಂಗ್ ಮಿಷನ್ ಬ್ಲೇಡ್ ಖಾಲಿ ಆಗಿತ್ತು, ಅದನ್ನ ತಗೊಂಡೆ. ಬೈಕ್ ಕ್ಲಚ್ ಹೋಯ್ತು, ಕಟ್ ಆಯ್ತು. ಅದು ಗಾಡಿ ಓಡಿಸ್ಕೊಂಡು ಹೋಗಿದ್ರೆ ದೊಡ್ಡನಹಳ್ಳಿ ಹತ್ರ ಹೋಗಿದ ತಕ್ಷಣ ಬೈಕ್ ಕ್ಲಚ್ ಕಟ್ ಆಗ್ಬಿಡ್ತು. ವೈರೇ ಹಂಗೆ ಸ್ಟಾರ್ಟ್, ಹಂಗೆ ರನ್ನಿಂಗ್ ಇತ್ತಲ್ಲ, ಹಂಗೆ ಮೂವ್ ಮಾಡ್ಕೊಂಡು ಕಾಲಾಗ ಪ್ರೆಸ್ ಮಾಡ್ಕೊಂಡು ಗೇರ್ಗಳೆಲ್ಲ ಹಾಕೊಂಡು ಹೋದೆ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಆಫ್ ಆಯ್ತು. ಆಮೇಲೆ ಕ್ಲಚ್ ಇಟ್ಕೊಂಡು ಸ್ಟಾರ್ಟ್ ಮಾಡಕ್ ಕ್ಲಚ್ಚೇ ಇಲ್ಲಲ್ಲ, ಹಂಗೆ ಸದ್ಯಕ್ಕೆ ಅಂಗಡಿ ಮುಂದೆ ಆಫ್ ಆಯ್ತು. ಹಂಗೆ ಹೋದ್ರಂತೆ. ಹೋಗಿ ಹಾಕ್ಸಿ ಬ್ಲೇಡ್ ತಗೊಂಡು ಇವರು ಸ್ಲಿಪ್ಪರ್ ಇಲ್ಲ, ಆ ಸ್ಲಿಪ್ಪರ್ದು ಒಂದು ಕಾಟ ಹೆಂಗ್ ಗೊತ್ತಾ? ಸ್ಲಿಪ್ಪರ್ ಹಾಕಂತಾರೆ ಹಿಂಗೆ ಕಾಲಲ್ಲಿ. ಹೋಗ್ಬಿಟ್ಟು ಹೊರಗಡೆ ಆಟಾಡೋ ಮಕ್ಳಾಟಾಡೋ ಟೈರು ಇಲ್ಲ ಏನಾದ್ರು ಸ್ವಲ್ಪ ತೂಕ ಇರೋವೇನಾದಿದ್ರೆ ಆ ಸ್ಲಿಪ್ಪರ್ ಹಾಕೊಂಡು ಹಿಂಗೆ ಕಾಲಲ್ಲಿ ಹಿಂಗೆ ಒದಿಯೋದು ಅವನ್ನ. ಆ ಸ್ಲಿಪ್ಪರ್ ಅಲ್ಲಿಗೆ ಹೋಗೋದು. ಡೂಪ್ಲಿಕೇಟ್ ಚಪ್ಪಲಿಗಳೆಲ್ಲ ಕೊಡ್ತೀವಿ ಸುಮ್ಮನೆ. ಅಲ್ಲ, ನಾನಲ್ಲ ಕೊಡ್ಸೋದು, ಅವ್ರು ತಗಂತಾರೆ. ಸೆಲೆಕ್ಷನ್ ನಾನು ಮಾಡ್ತೀನಲ್ಲ, ಅದಕ್ಕೆ ಅರ್ಧ ಹೋಗದ. ನನ್ ಸೆಲೆಕ್ಷನ್ ತಗೊಂಡ್ರೆ ವರ್ಷ ಆದ್ರೂ ಅರ್ಧ ಹೋಗಲ್ಲ. ನೀನು ಸ್ಟ್ಯಾಂಡರ್ಡ್ ಆಗಿರ್ಬೇಕು ಅಂತ ಅಂದು ಅವ್ ತಕ ಇವ್ ತಕ ಅಂತೀಯ, ಅವ್ ತಕ ಏನೋ ನನ್ ಗಂಡ ಚೆನ್ನಾಗಿರ್ಲಿ ಅಂದ್ರೆ ನಾನ್ ಮಾಡೋ ಕೆಲಸ ಸಾಫ್ಟ್ವೇರ್ ಕೆಲಸ ಅಲ್ಲಿ, ಹಾರ್ಡ್ವೇರ್ ಕೆಲಸ. ಯಜಮಾನ, ನಾನು ಹೇಳೋದು ಅರ್ಥ ಮಾಡ್ಕ. ನೀನ್ ಹಾರ್ಡ್ವೇರ್ ಅಂದ್ರೆ ಕೆಲ್ಸಕ್ ತಗೊಂಡೋಗು, ಅವ್ನ ಹಾಕೊಂಡೋಗು ಅಂತ ನಾನು ಹೇಳಿಲ್ಲ. ಇವಾಗ ನಾನು ಹೇಳೋವರ್ಗು ನೀನ್ ಹೇಳೋವರ್ಗು ನಾನು ಕೇಳೋದಲ್ಲ, ನಾನು ಹೇಳೋದು ಕೇಳು. ನಾನ್ ಚಪ್ಲಿ ಅದು ಸೆಲೆಕ್ಟ್ ಮಾಡಿದ್ದು, ನೀನ್ ತಗೊಂಡು ಹಾಕೊಂಡು ಕಂಬಿ ಕೆಲ್ಸಕ್ಕೆ ಹೋಗು ಅಂತಂದೆಲ್ಲ ಕೊಡ್ಸಿದ್ದು. ಯಾವಾಗ ನಾವು ಔಟ್ ಸೈಡ್ ಹೋಗ್ತೀವಲ್ಲ, ಈ ಕಾರ್ ತಗೊಂಡ್ ಟೈರ್ ಬಿದ್ದಿತ್ತ, ಟೈರ್ ನಿಂಗ್ ತುಂಬಿದ್ರೆ ಅದ್ ಕಿತ್ತೋಗೈತಂದ್ರೆ ನಾವೆಲ್ಲಾದ್ರೂ ಔಟ್ ಸೈಡ್ ಹೋಗ್ತೀವಿ. ಚಪ್ಲಿ ನಾವೆಲ್ಲಾದ್ರೂ ಔಟ್ ಸೈಡ್ ಹೋಗ್ತೀವ, ಅವಾಗ ಹಾಕೊಂಡ್ರೆ ಅಂತ ಕೊಡ್ಸೋದು. ಬಾ 300 ರೂಪಾಯಿ ಚಪ್ಲಿ ವರ್ಷ ಬರ್ತವೆ. 1000 ರೂಪಾಯಿ ಚಪ್ಲಿ ಒಂದ್ ಟೈರ್ ಹಿಂಗ್ ದೊಬ್ಬಿದಕ್ಕೆ ಉಂಟ ಕಿತ್ತೋಗೈತಿ. ನಾನ್ ಎಲ್ಲಾದ್ರೂ ಔಟ್ ಸೈಡ್, ಈಗ ಮೈಸೂರು ಆದ್ವಪ್ಪ, ಅವಾಗ ನೀನು ಇಂಥವು ಅದು ಮಂತ್ರಾಲಯಕ್ಕೆ ಹೋದ್ವಿ, 1000 ರೂಪಾಯಿ ಚಪ್ಲಿ ತಗೊಂಡಿದ್ದೆ. ಸೆಲೆಕ್ಷನ್ ಅಂತ ಚಪ್ಲಿನೇ ಕದ್ಕೊಂಡೋದು. ಅಲ್ಲ, ಚೆನ್ನಾಗಿದ್ವ ಇಲ್ಲ? ಅವು ಚೆನ್ನಾಗಿದ್ವು, ಅವು ಇದ್ದಿದ್ರು ಅವು ಹೋಗವ್, ಎಲ್ದಿರವ ಅವು. ಅಯ್ಯೋ ಶಿವನೇ, ಹಿಂಗೆ ನೋಡು. ವರ್ಷ ಆಗ್ಲಿ ಅರ್ಧ ಹೋಗೋದು ಅಂತ ಕೊಡ್ತೀನಿ. ಅವ್ರ ಸೆಲೆಕ್ಷನ್ ಚಪ್ಲಿ ನೀವು ನೋಡ್ಬಿಟ್ರೆ, ಅಣ್ಣ ಮಂಜಣ್ಣ ಎಲ್ಲಿದ್ದೀರಲ್ಲ, ನಿಮ್ ಕಾಲಕ್ಕೆ ಬಿದ್ಬಿಡ್ತೀವಿ ಅಂತೀರ ನೀವು. ನಿಜವಾಗ್ಲೂ ಹಾಕೊಳ್ಳಲ್ಲ ಅಂತ ತೋರಿಸ್ತಾರೆ. ನನಗೂ ಅಷ್ಟೇ, 100 ರೂಪಾಯಿನ ತಕ ಚೆನ್ನಾಗಿದ್ದಾವೆ ಅಂತ ತೋರಿಸ್ತಾರೆ. ನಾನು ಬಿಡಲ್ಲ ಹೇಳು. ಮೊನ್ನೆ ಆಗಲೇ 1000 ರೂಪಾಯಿ ಚಪ್ಲಿಗೆ ಹಾಕಿದ್ದೆ, ಪಾಪ ಎಲ್ಲ ನೋಡ್ಲಿ ಅಂತ ಕ್ಯಾನ್ಸಲ್ ಮಾಡ್ಕೊಂಡು ಬಂದೀನಿ. ನೆಕ್ಸ್ಟ್ ಪಕ್ಕ ಈ ಮಂತಲ್ಲಿ ಎಂಡ್ಗೆ ಹೋಗ್ತೀವಿ ತುಮಕೂರು, ಅವಾಗ ಕೊಡಿಸ್ಲೇಬೇಕು ಒಳ್ಳೆ ಸ್ಲಿಪ್ಪರ್ ನನ್ಗೊಂದ್ ಜೊತೆ ಸ್ಯಾರಿಗೆ ಹಾಕೊಳಕ್ಕೆ. ಮೊನ್ನೆ ಸ್ಯಾರಿಗೆ ಹಾಕೊಳಕ್ಕೆ ಕೊಡಿಸಿರೋದವು ಯಾವ ಹೇಳು? ಅವು ಬಿಳವು ಫ್ಲಾಟ್, ಅವು ಅದೇ ಅವ್ರ ತಗ ಕೊಡು. ಹಂಗಲ್ಲ, ಅವು ಅವತ್ತು ಅಯ್ಯೋ ಯಾವ ಬೇಡ ಸುಮ್ನಿರು. ಮಂಜಣ್ಣ ಯಾಕ ತಲೆ ಕೊಡೋದ? ಮತ್ತೆ ತಕೊಂಡ್ರೆ ಅಷ್ಟೇ ಹಾಕೋದು ಅಷ್ಟೇ. ನಿಂಗೆ ಬಾಳು ನೀವು ಮ್ಯಾಚಿಂಗ್ ಡ್ರೆಸ್ಗೂ ಚಪ್ಪಲಿ ಬೇಕಂದ್ರೆ ಆಗಲ್ಲಮ್ಮ. ಅಪ್ಪ ಡ್ರೆಸ್ಗಲ್ಲ, ಸ್ಯಾರಿಗೆ ಸ್ವಲ್ಪ ಹೀಲ್ ಸ್ಲಿಪ್ಪರ್ ಕೊಡ್ಸು ಅಂದ್ರೆ ನಾನು ಏನೋ ತೋಟದ ಮರ ಇದ್ದಂಗಿದ್ದೀನಿ. ಆಗ ನೋಡಿ ಕುಳ್ಳಕ್ಕಿದ್ದಿದ್ರೆ ಈ ತರ ಹೈಟ್ ಇದೀನಂತೆ, ಏನು ಬಾರ್ದಡಿ ಹೈಟ್. ನಾನೇನು ಹೀರೋಯಿನ್ ಸಿಮ್ರಾನ್ ಶಿಲ್ಪಾ ಶೆಟ್ಟಿ ಹೈಟ್ಗಿನ ಇದೀನಿ. ನಾನಿರೋದು 5.3. ಅದ್ರಾಗ ಒಂದ್ ಲೇಡೀಸ್ ಜಾಸ್ತಿ. ಎಷ್ಟಿರ್ಬೇಕು ಮಿನಿಮಮ್ ಲೇಡೀಸ್? 5 ಅಡಿ ಇದ್ರೆ ಸಾಕು. 5.0 ಇದ್ರೆ ಸಾಕು. ನೀವು 5.3 ಅಂದ್ರೆ ಅಟ್ಲೆ ಹೆಚ್ಚು ಕಮ್ಮಿ ನಮ್ಮ ಐಟೆ ಬತ್ತೀಯ ನೀನು. 1-2 ಇಂಚು ಕಮ್ಮಿ ಅಷ್ಟೇ.
ಇವಾಗ ನಾವು 5.5 ಅಡಿ ಇದ್ದೀವಿ, ನೀನು 5.3 ಇದೆಯಾ, 2 ಇಂಚು ಕಮ್ಮಿ ಇದೆಯಾ ಅಷ್ಟೇ. ಆಯ್ತು ಬಿಡಪ್ಪ, ಸಾಕು ಅವೇ ಹಾಕ. ನಾನು ಪಕ್ಕ ಟ್ಯಾಕ್ಸ್ ಹಾಕ್ತೀನಿ ಹೋದ್ಮೇಲೆ. ಈಗ ಸದ್ಯಕ್ಕೆ ಅಯ್ಯೋ ತೋರ್ಸೋದೇ ಮರ್ತೇನೆ ನಿಮಗೆ. ನಮ್ಮ ಮನೆಯವ್ರ ಜೊತೆ ಮಾತ್ರ ನಿಂತ್ಕೊಂಡ್ರೆ ಮುಗ್ದೈತೆ, ಎಲ್ಲ ಮರ್ತೋಗ್ತೀನಿ ನಾನು. ಕಬಾಬ್ ತಗೊಬನ್ನಿ ಅಂತ ಹೇಳಿದ್ರು, ತಗೊಂಡು ಬಂದಿದ್ದಾರೆ. ಈಗ ಕಬಾಬ್ ತಿನ್ಬೇಕು ನಾನು, ನಮ್ಮ ಮನೆಯವರು. ನಿತಿನಿಗೆ ಚೂರು ಇರಿಸ್ತೀನಿ ಹಂಗೇನೆ. ಇನ್ನು ಅರವಿಂದು ಅಲ್ಲಿದ್ದಾನೆ ತುಮಕೂರಲ್ಲಿ. ಹೋಗ್ತೀವಿ ಯಾವಾಗಲಾದ್ರೂ ಹೋದಾಗ ನಾನು ತಪ್ಪದೆ ಅವನು ಹತ್ರ ಅಲ್ಲಿಗೆ ಹೋಗ್ಬಿಟ್ಟು ಅವನು ಕರ್ಕೊಂಡು ಔಟ್ಸೈಡ್ ಏನಾದ್ರು ತಿನ್ನಿಸಿ ಮತ್ತೆ ರೂಮಿಗೆ ಬಿಟ್ಟು ಬರ್ತೀವಿ. ಎಲ್ಲನೂ ಶೇರ್ ಮಾಡ್ಕೊತೀನಿ ಹೇಳ್ರಿ ಇನ್ಮೇಲೆ. ಬಾ ತಿನ್ನೋಣ. ಇದು ಇನ್ನೊಂದು ಬಾಂಬ್ ತಂದು ಪೇಪರ್ನಾಗಿದ್ರೆ. ಇವತ್ತು ನಮ್ಮಮ್ಮ ಏನು ಅಡುಗೆ ಮಾಡಿದ್ದಾರೆ ಗೊತ್ತಾ? ಇವತ್ತು ಸಾಂಬಾರು ಮತ್ತೆ ಸ್ವೀಟು ಎಲ್ಲ ನಮಗೂ ಕೊಟ್ಟೋದ್ರು. ಎಷ್ಟೇ ಆಗಲಿ ನಮ್ಮಮ್ಮ ಅಲ್ಲ ಪಾಪ, ಈ 2-3 ಡೇಸಿಂದ ಹೆವಿ ಕೆಲಸ ಮಾಡ್ಕೊಟ್ಟವ್ರೆ. ಬಟ್ಟೆ ಎಲ್ಲ ತೊಳ್ಕೊಟ್ಟವ್ರೆ, ಪಾತ್ರೆಗಳು ತೊಳ್ಕೊಟ್ಟಿದ್ದಾರೆ, ಕಸ ಎಲ್ಲ ಹೊಡೆಯೋದು ಅವ್ರದೇನೆ, ಪ್ರತಿಯೊಂದು ಅವ್ರದೇನೆ. ಸೊ ಹಂಗಾಗಿ ನೋಡಿ, ಇದು ಬಂದ್ಬಿಟ್ಟು ಹುರುಳಿಕಾಳು ತೊಕ್ಕು ಅಂತೀವಿ ನಮ್ಮ ಕಡೆ. ನಾವು ಚಿಕ್ಕವರಿದ್ದಾಗ ಮಾಡ್ತಾ ಇದ್ವಿ. ನನಗೆ ಬುದ್ಧಿ ಬಂದಾಗಿಂದ ನಾನು ಇನ್ನು ತಿಂದೇ ಇರಲಿಲ್ಲ. ಚಿಕ್ಕ ಹುಡುಗಿ ಇದ್ದಾಗ ಇದ್ರ ಜೊತೆಗೆ ಹುರುಳಿಕಾಳು ಚೆನ್ನಾಗಿ ಬೇಯಿಸ್ಬಿಟ್ಟು ಕಾಳು ಸಪ್ರೇಟು ಮತ್ತೆ ಅದು ಸಾರು ಸಪ್ರೇಟ್ ಮಾಡ್ತಾರಲ್ಲ ಆ ರೀತಿ. ಆ ಕಾಳಿಗೆ ಸ್ವಲ್ಪ ಏಲಕ್ಕಿ ಮತ್ತೆ ಯಾವುದು ಇದು ಬೆಲ್ಲ, ಸ್ವಲ್ಪ ಹಸಿ ಕಾಯಿ ತುರಿ, ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಗುಂಡಲ್ಲಿ ಕಲ್ಲಲ್ಲಿ ರುಬ್ಬೋದು. ಹಂಗೆ ರುಬ್ಬಿದಾಗ ಈ ಥರ ಹೂರ್ಣ ಥರ ಆಗುತ್ತೆ. ಅಂದರೆ ನಾವು ಒಬ್ಬಟ್ಟಿಗೆ ಕಣ್ಕ ಮಾಡ್ತೀವಲ್ಲ, ಸೇಮ್ ಅದೇ ಥರನೇ ಆಗುತ್ತೆ ನೋಡಿ, ಈ ಥರ ಇರುತ್ತೆ. ಇದನ್ನ ಕೊಟ್ಟೋರು. ಸೊ ಇವತ್ತು ನಮ್ಮ ಮನೆಯಲ್ಲಿ ಇದು ಊಟ. ಇದ್ರ ಜೊತೆಗೆ ನಾನು ಒಂದು ಅರ್ಧ ಕಾಯೊಪ್ಪಿತ್ತು, ಅದನ್ನ ತುರ್ಕೊಂಡು ಈ ರೀತಿ ಕಾಯಲ್ಲಿ ಮಾಡಿಟ್ಕೊಂಡಿದ್ದೀನಿ. ನಮ್ಮ ಮನೆಯವ್ರಿಗೆ ಆಗಿಂದ ಹೇಳ್ತೀನಿ ತಿನ್ರಿ ಅಂದರೆ ಅವರು ಇಲ್ಲ, ನಾನು ಒಟ್ಟಿಗೆ ಊಟ ಮಾಡಬೇಕು ಅಂತಂದು ಕೂತ್ಕೊಂಡವ್ರೆ. ಇದು ಇವ್ರು ತಂದಿರುವಂಥ ಇದು ಕಬಾಬು. ಮತ್ತೆ ನೆಕ್ಸ್ಟು ಅದು ಸಾಂಬಾರು ಹೇಳಿದ್ನಲ್ಲ, ಇದು ಸೇಮ್ ಒಬ್ಬಟ್ಟಿನ ಸಾಂಬಾರಿಗಿಂತಲೂ ಸೂಪರ್ ಆಗಿರುತ್ತೆ. ಇನ್ನು ಟೇಸ್ಟ್ ಹುರುಳಿಕಾಳು ಸಾಂಬಾರು ಅಂದರೆ ಗೊತ್ತಿರುತ್ತೆ, ಒಬ್ಬಟ್ಟಿನ ಸಾರು ಮಾಡ್ದಾಗ ಮಾಡ್ತೀವಿ ನೋಡಿ. ಇಷ್ಟು ತುಂಬ ಸಾರು ತಂದು ಕೊಟ್ಟವ್ರೆ. ಇನ್ನು ಇವತ್ತು ಸಂಜೆಗೆ ಕೊಟ್ಟಿರೋದು ಈಗ ಊಟಕ್ಕೆ. ಇನ್ನು ನಾಳೆ ಫುಲ್ ಆಗುತ್ತೆ. ನನಗೆ ಸಾರಿನೇನು ಸಮಸ್ಯೆ ಇಲ್ಲ. ಇನ್ನು ವೀಡಿಯೋಸ್ ವರ್ಕು ತುಂಬ ಇದಾವೆ, ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ನಾನು ಆರಾಮಾಗಿ. ಇದು ಸಾಂಬಾರು ಈ ಕಡೆ ಕುಕ್ಕರ್ಗೆ ಹಾಕಿದೆ, ಆಗಲಿ ಅನ್ನ ಆಯಿತು. ಈಗೆಲ್ಲ ಹಾಲಲ್ಲಿ ಇಟ್ಕೊಂಡು ಬೇಗ ಊಟ ಮಾಡೋದು ಇಷ್ಟು ಕೆಲಸ. ಇದಾದ್ಮೇಲೆ ನೆಕ್ಸ್ಟ್ ನಾನು ಏನೋ ಒಂದು ನಿಮಗೆ ತೋರಿಸ್ತೀನಿ. ವಾವ್, ಸೂಪರ್. ಎಲ್ಲ ತಿಂದಾಕವ್ರೆ ನೋಡ್ರಿ. ಹೆಂಗಿತ್ತು? ಚೆನ್ನಾಗಿತ್ತಾ? ಚೆನ್ನಾಗೈತಾ ಅಂತ ಕೇಳಿದ್ರೆ ಉಳ್ಳಿ ಚೆನ್ನಾಗಿರ್ತೈತೆ. ಉಳ್ಳಿ ಅಲ್ಲೇ ಉರುಳಿ ನೀನು ಅಂದಿದ್ದು, ಅವ್ರು ಅಂದಿದ್ದು. ಅಯ್ಯೋ ನಿಧಾನ, ಅವ್ರು ಅಂದಿದ್ದು ಉಳ್ಳಿ ಚೆನ್ನಾಗಿರ್ತೈತೆ. ಉಳ್ಳಿ ಇಟ್ಕ. ಅಯ್ಯೋ ನನ್ನ ಕೂದಲಿಗೆ ಎಣ್ಣೆ ಇಲ್ಲ ಏನಿಲ್ಲ, ಹೆಂಗೆ ರಫ್ ಆಗಿಬಿಟ್ಟವೆ ಸುಮ್ಮನೆ. ಎಲ್ಲ ಒಂದು ಹತ್ರ ಇಟ್ಕೊಂಡು ಕೂತ್ಕೊಂಡಿದ್ದೀನಿ. ನಾನು ಆಲ್ರೆಡಿ ತಿಂದುಬಿಟ್ಟೆ ಆಗಲೇ, ಕಾಯಲ್ಲಿ ಮಾಡಿದ ತಕ್ಷಣ. ಅದಕ್ಕೆ ಅವ್ರು ತಿನ್ನಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ವಿಸಲ್ ಇನ್ನೊಂದು ಸ್ವಲ್ಪ ಕಾಯಲ್ಲ. ವೇಟಿಂಗ್ ಲಿಸ್ಟಲ್ಲಿದ್ದೀನಿ ನಾನು. ಕಾಯಲ್ಲಿ ಹಾಕೊಂಡ್ರೆ ಟೇಸ್ಟ್ ಮಸ್ತ್. ಮತ್ತಿನ್ನು ಬರೋದೆ ಸ್ವೀಟ್ ಜಾಸ್ತಿ ಆಗ್ತದೆ ಬರೋದು ತಿಂದ್ರೆ. ಆಗ್ಲಿ ತಿನ್ನು, ಹಾಕಿದ್ದೀನಿ. ನಾವು ಯಾವುದಾದ್ರೂ ಇನ್ನೊಂದು ಚಾನಲ್ ಇಕ್ಬೇಕು ಕಣ್ರಿ. ಯಾವುದೇ? ಪಾವಗಡ ಕಪಲ್. ಅಲ್ಲ, ಪಾವಗಡ ಕಪಲ್ಸ್ ಅಂತ ಇಡ್ಬೇಕು. ಯಾರು ಕಪಲ್ಸ್ಗಳೆಲ್ಲ ಪಾವಗಡದಾಗ? ಇಲ್ಲ ನಾವೇ ಇರೋದು, ನಾನು ನೀನಿಬ್ರೆ. ಅಲ್ಲ, ಸ್ವಲ್ಪ ಜನ ಇಟ್ಕೊಂಡಿರ್ತಾರಲ್ಲ ಅವ್ರವ್ರ ಊರ ಹೆಸರು, ಅದಕ್ಕೆ ನಾನು ಹೇಳ್ದಂಗೆ ಪಾವಗಡ ಕಪಲ್ಸ್ ಅಂತ ಇಡೋಣ. ನಾನು ನಿನ್ನ ಕಪಲ್ಸ್ ಯಾಕಂತೆ? ಕಪಲ್ಸ್ ಆಂಟಿ ಅಂಕಲ್ ಆಗಿದ್ರೆ ಅಂತಾರಲ್ಲೇ. ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಅದು ಗಾಡಿ ಇರ್ತೈತೆ ಫುಲ್ಲು ಜೋರಾಗಿ. ನಾನು ನಮ್ಮ ಮನೆಯವರಿಬ್ಬರು ಅವ್ರು ನೋಡ್ಕೊಂಡು ಹೋಗ್ತಾರೆ ಮುಂದೆ. ಟೈಮು ಎಂತ 9 ಗಂಟೆ ಆಗೈತೆ. ಅಂಗಡಿ ಓಪನ್ ಇರ್ತೈತಾ? ನಾಯಿಗಳ ಸಾಮ್ರಾಜ್ಯ. ತೋರಿಸ್ದೆ. ಅಲ್ಲಿ ಬೆಳಕು ಕಾಣಿಸ್ತೈತಲ್ಲ, ಅಲ್ಲೇ ಅಂಗಡಿ. ನಮ್ಮ ಮನೆಯಿಂದ ಇಷ್ಟು ದೂರ ಬರ್ಬೇಕು ಅಂಗಡಿಗೆ.
ಸೊ ನಿಮ್ಗೊಂದು ತೋರಿಸ್ತೀನಿ ಆಗ್ಲೇ ಅಂತಂದು ಹೇಳಿದ್ನಲ್ಲ. ಸೊ ಇದೇನೆ ಡ್ರೆಸ್ ಅಂದ್ರೆ ಲಾಂಗ್ ಗೌನು. ಇದನ್ನ ಬಂದ್ಬಿಟ್ಟು ನಾನು ನನ್ನ ಬರ್ಡೇಗೆ ಅಂತ ಬುಕ್ ಮಾಡ್ಕೊಂಡಿದ್ದೆ, ಆದ್ರೆ ಬರ್ಡೇ ಮುಗಿದ್ಮೇಲೆ ಬಂತು. ಹಂಗಾಗಿ ಮತ್ತೆ ನಾನು ಮೊನ್ನೆ ವೇರ್ ಮಾಡ್ಕೊಂಡು ಪಾವಗಡ ಹೋಗಿದ್ನಲ್ಲ, ಅವತ್ತು ನಾನು ಇನ್ಸ್ಟಾಗ್ರಾಮ್ಗೆ ನಾನು ಶೇರ್ ಮಾಡ್ಕೊಂಡೆ. ಯೂಟ್ಯೂಬಲ್ಲಿ ಸ್ವಲ್ಪ ಜನ ಇನ್ಸ್ಟಾಗ್ರಾಮ್ ನೋಡದೇ ಇರೋರು ತುಂಬ ಜನ ಇದ್ದೀರಾ. ಸೊ ಹಂಗಾಗಿ ನಿಮಗೂ ಯೂಸ್ ಆಗಲಿ. ಬರೀ ಇನ್ಸ್ಟಾಗ್ರಾಮ್ ನೋಡೋರಿಗೆ ಶೇರ್ ಮಾಡ್ಕೊಂಡ್ರೆ ಯೂಟ್ಯೂಬ್ ನೋಡೋರು ಎಲ್ಲಿ ತಗೋಬೇಕು? ಯಾಕಂದರೆ ನಾನು ಹಾಕ್ಕೊಳ್ಳೋಂಥ ಡ್ರೆಸ್ಸಸ್ಸು ಸ್ಯಾರೀಸು ತುಂಬ ಜನ ಇಷ್ಟಪಡ್ತೀರಾ. ಸೊ ಹಂಗಾಗಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಇನ್ಸ್ಟಾಗ್ರಾಮಲ್ಲಿ ಈ ಥರ ಪರ್ಚೇಸ್ ಮಾಡಿದಾಗ ಅವ್ರ ಪೇಜ್ಗೆ ಹೋಗ್ಬಿಟ್ಟು ಬೈ ಮಾಡ್ತೀರಾ, ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ಶೇರ್ ಮಾಡ್ಕೊತಾ ನಿಮ್ಮ ಜೊತೆ. ನೋಡಿ ಎಷ್ಟು ಲಾಂಗ್ ಗೌನ್ ಅಂದರೆ ತುಂಬ ಚೆನ್ನಾಗಿದೆ. ನಾನು ತೊಗೊಂಡಿರುವಂಥದ್ದು ಆರೆಂಜ್ ಕಲರ್ ಬರುತ್ತಲ್ವಾ, ಆರೆಂಜೇ ಹೇಳ್ರಿ, ನಮ್ಮ ಮನೆಯವ್ರು ಯಾಕೋ ಉಸಿರು ಬಿಡ್ತಿಲ್ಲ. ಆರೆಂಜ್ ಅಲ್ಲ ಇದು. ಈಗ ಹೆಂಗೆ ಅಂತಾರೆ ಸೈಡ್ ತಿರುಗಿ. ನಿನ್ ಕಣ್ ಕಾಣಿಸಲ್ಲ, ನನ್ ಕೇಳ್ತಿ ನೀನ್ ಏನಂತೀಯ ಅಂತಂದ. ನಾನು ಆರೆಂಜ್ ಕಲರ್, ಇದರಲ್ಲಿ 3 ಕಲರ್ಸ್ ಇದೆ. ಇದು ಫ್ಯಾಬ್ರಿಕ್ ಬಂದ್ಬಿಟ್ಟು ಕೋಟಾ ಟಿಶ್ಯೂ ಸಿಲ್ಕ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಇದೆ. ನೀ ಲೆಂತ್ ನೋಡಿ, ಫುಲ್ಲು ಲೆಂತ್ ವರ್ಗು ಬರುತ್ತೆ. ಆಮೇಲೆ ಇದು ನೋಡ್ತಾ ಇರ್ಬೋದು, ಹ್ಯಾಂಡ್ ಎಷ್ಟು ಚೆನ್ನಾಗಿ ರೆಡಿ ಡ್ರೆಸ್. ಇದು ಯಾವುದೇ ಥರ ಮೆಟೀರಿಯಲ್ ತಗೊಂಡು ಸ್ಟಿಚ್ ಮಾಡಿಸಿಲ್ಲ, ಈ ಥರ ಕಟ್ ವರ್ಕ್ ಡಿಸೈನ್ ಬರುತ್ತೆ. ಮತ್ತೆ ಇದು ಬಂದ್ಬಿಟ್ಟು ಫುಲ್ ಹ್ಯಾಂಡ್ ವರ್ಕ್, ಮಗ್ಗಮ್ ವರ್ಕ್ ಬರುತ್ತೆ, ಫುಲ್ ಹ್ಯಾಂಡ್ ವರ್ಕ್ ಇದು ಫ್ರಂಟು. ನೈಟ್ ನಾವೇನಾದರೂ ಪಾರ್ಟಿಗಳಿಗೆ, ರಿಸೆಪ್ಷನ್ಗೆ ಈ ಥರ ಹಾಕೋಬಿಟ್ರೆ ಮಾತ್ರ ಎಲ್ಲರೂ ನಮ್ಮ ಡ್ರೆಸ್ನೇ ನೋಡ್ತಾ ಇರ್ತಾರೆ. ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ಬೇಕಂದ್ರೆ ಈ ಥರ ಡ್ರೆಸ್ಸಸ್ ಎಲ್ಲ ವೇರ್ ಮಾಡಬೇಕು. ಇನ್ನೊಂದು ಸ್ವಲ್ಪ ನಮ್ಮ ಲೇಡೀಸ್ಗೆ ಒಂದು ಗುಡ್ ನ್ಯೂಸ್ ಹೇಳ್ತೀನಿ. ನಾನು ಸ್ವಲ್ಪ ದಿನದಲ್ಲೇ ಸೊ ನಾನು ವೇರ್ ಮಾಡುವಂಥ ಬಟ್ಟೆಗಳಾಗಿರ್ಬೋದು, ನಾನು ವೇರ್ ಮಾಡುವಂಥ ಸೀರೆಗಳಾಗಿರ್ಬೋದು, ಸೊ ನಿಮಗೂ ನಾನು ಹಾಕ್ಕೊಳ್ಳುವಂಥವು ತುಂಬ ಜನ ಇಷ್ಟಪಡ್ತಿರಲ್ಲ, ಅವೆಲ್ಲ ತಗೊಳ್ಳೋ ಥರ ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಸದ್ಯದಲ್ಲೇ ನಾನು ರಿಲೀಸ್ ಮಾಡ್ತೀನಿ ಏನು ಎತ್ತ ಅಂತಂದು. ಆದರೆ ನಾನು ಹಾಕ್ಕೊಳ್ಳುವಂಥವು ನೀವು ಬೈ ಮಾಡಿ ತಗೋಬೋದು ಇನ್ಮೇಲೆ, ಆ ಥರ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಮಾಡೋಣ. ಆದಷ್ಟು ವಯಸ್ಸಿದ್ದಾಗಲೇ ಕಷ್ಟಪಡಬೇಕು, ಅದಾಗಲ್ಲ ಇದಾಗಲ್ಲ ಅಂತ ಕೂತ್ಕೊಂಡ್ರಾಗಲ್ಲ. ಹಾಗಾಗಿ ನನ್ನಿಂದ ಸೊ ನೀವು ಒಳ್ಳೊಳ್ಳೆ ಬಟ್ಟೆಗಳು ಈ ಥರ ತಗೊಂಡು ಹಾಕ್ಕೊಳ್ಳೋಕ್ಕಾಗುತ್ತೆ ಫಂಕ್ಷನ್ಗಳಿಗೆ ಅಂತ ಹೇಳ್ಬಿಟ್ಟು ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ. ಅದನ್ನು ನಾನು ರಿಲೀಸ್ ಮಾಡ್ತೀನಿ, ಈಗ ಬೇಡ. ಸದ್ಯಕ್ಕೆ ಈ ಡ್ರೆಸ್ನ ನೋಡಿ, SRS ಕಲೆಕ್ಷನ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ನಾನು ತಗೊಂಡಿರೋದು. ಅವರು ಐಡಿನ ನಾನು ಸ್ಕ್ರೀನ್ ಮೇಲೆ ಬರೋ ಥರ ಹಾಕಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಅವ್ರ ಪೇಜ್ನ ನೀವು ಫಾಲೋ ಮಾಡ್ಕೊಂಡು ಅಲ್ಲಿ ನೀವು ಮೆಸೇಜ್ ಮಾಡಿದ್ರೆ, ಈ ಡ್ರೆಸ್ನ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ಅವ್ರಿಗೆ, ಅವರು ನಿಮಗೆ ಫ್ರೀ ಶಿಪ್ಪಿಂಗಲ್ಲಿ ಇಲ್ಲ ಶಿಪ್ಪಿಂಗ್ ಚಾರ್ಜ್ ಏನಾದರೂ ಇದ್ದರೆ ಒಂದೊಳ್ಳೆ ಹಾಕಿ ಕಳಿಸ್ತಾರೆ. ನೋಡಿ ತುಂಬ ಚೆನ್ನಾಗಿದೆ. ನಾನಂತೂ 100ಗೆ 100 ಕೊಡ್ತೀನಿ ಇದಕ್ಕೆ ಮಾತ್ರ. ತುಂಬ ಚೆನ್ನಾಗಿದೆ. ನನಗಂತೂ ಈ ಡ್ರೆಸ್ ಹಾಕ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಕೇಳಿದ್ದೆ, ಲೇಡೀಸು ಸ್ವಲ್ಪ ಜನ, ಎಲ್ಲಿ ತಗೊಂಡ್ರಿ ತುಂಬ ಚೆನ್ನಾಗಿದೆ ಅಂದರೆ ನೈಟ್ಗಿಂತಲೂ ಡೇ ಅಲ್ಲಿ ಫುಲ್ಲು ಒಂಥರ ಬೆಳಕಿಗೆ ಮಿಂಚುತ್ತೆ ಡ್ರೆಸ್ಸು, ಆ ಥರ ಇದೆ. ಸೊ ಹಂಗಾಗಿ ಇದನ್ನು ತೋರಿಸ್ದೆ. ನೋಡಿ, ಇಷ್ಟ ಆದರೆ ಒಂದು ವೇಳೆ ಸ್ಕ್ರೀನ್ಶಾಟ್ ತಗೊಂಡು ಅವರಿಗೆ ಫೋಟೋ ಸೆಂಡ್ ಮಾಡಿದ್ರೆ, SRS ಕಲೆಕ್ಷನ್ಸ್ ಅಂತ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ, ಅವ್ರ ಪೇಜ್ಗೆ ಹೋಗ್ಬಿಟ್ಟು ಇದನ್ನು ಸೆಂಡ್ ಮಾಡಿ. ಸೊ ಅವರು ನೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ, ಇದರಲ್ಲಿ ಇನ್ನೂ ಕಲರ್ಸ್ ಇದ್ದಾವೆ, ಅದನ್ನು ಸೆಂಡ್ ಮಾಡ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅದು ಬೈ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.